ಯಾಕೆ ಇದೊಂದು ರೀತಿ ಮುಖಭಂಗ ಹಿನ್ನಡೆ ಅಂತ ಅನ್ಸುತ್ತೆ ಸರ್? ಅವ್ರಿಗೇನು ಸರ್ಕಾರಕ್ಕೆ ಮಾನ ಮರ್ಯಾದೆ ನಾಚಿಕೆ ಏನೂ ಉಳಿದಲ್ಲ ರೀ. ಏನು ಬೇಕಾದಂಗೆ ಸರ್ಕಾರ ನಡೀತಾ ಇದೆ. ಪ್ರಿಯಾಂಕಾ ಖರ್ಗೆ ಕೈಗೊಂಬೆ ಆಗಿಬಿಟ್ಟಿದೆ. ಒಬ್ಬ ಮುಖ್ಯಮಂತ್ರಿ ತನ್ನ ಆತ್ಮ ಇದರಿಂದ ನಿರ್ಣಯ ತಗೋಬೇಕು. ಇದರ ಒಂದು ಕೆಟ್ಟ ಇದನ್ನು ಏನಾಗ್ತದೆ ಜನರ ಮೇಲೆ, ತಮ್ಮ ಸರ್ಕಾರ ಮೇಲೆ ಯಾವ ರೀತಿ ಇದರ ಪರಿಣಾಮ ಆಗ್ತದೆ, ಇದನ್ನು ಯಾವುದೂ ನೋಡದೆ ಪಾಪ ಅವ್ರ ತಂದೆ ರಾಷ್ಟ್ರೀಯ ಅಧ್ಯಕ್ಷರು ಅದ ಅಂತ ಹೇಳಿ ಅವ್ರನ್ನ ಖುಷಿಪಡಿಸಲಿಕ್ಕೆ ಅವ್ರು ಬರೆದಂಥ ಪ್ರತಿಯೊಂದು ಪತ್ರಕ್ಕೆ ತಕ್ಷಣ ಗಮನಿಸ್ರಿ, ತಕ್ಷಣ ಕ್ರಮ ಕೈಗೊಳ್ಳೋದು ಬರೆಯುವಂಥದ್ದು. ಒಬ್ಬ ಮುಖ್ಯಮಂತ್ರಿ ಪ್ರಿಯಾಂಕಾ ಖರ್ಗೆ ಅವರು ಕೈಗೊಂಬೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ನನಗೆ ಅನಿಸ್ತದೆ. ಅವರು ತಮ್ಮ ಸ್ವಾಭಿಮಾನದ ಏನು ಸಿದ್ದರಾಮಯ್ಯ ಇದ್ದರು, ಈಗ ಕೈಗೊಂಬೆ ಸಿದ್ದರಾಮಯ್ಯ, ರಾಹುಲ್ ಗಾಂಧಿ ಕೈಗೊಂಬೆ ಸಿದ್ದರಾಮಯ್ಯ, ರಾಜ್ಯ ಉಸ್ತುವಾರಿಗಳ ಕೈಗೊಂಬೆ ಸಿದ್ದರಾಮಯ್ಯ ಆಗಿ ಪ್ರಿಯಾಂಕಾ ಖರ್ಗೆ ಕೈಗೊಂಬೆಯಾಗಿ ಸಿದ್ದರಾಮಯ್ಯ ಕೆಲಸ ಮಾಡ್ತಾಯಿದ್ದಾರೆ. ಈಗ ಮುಂದೇನು ಇನ್ನೂ ಕೆಲವು ಅಧಿಕಾರಿಗಳು ಪಥಸಂಚಲನ ಪಾಲ್ಗೊಂಡಿದ್ದಾರೆ ಅನ್ನೋ ಕಾರಣಕ್ಕಾಗಿ ಅವ್ರ ಮೇಲೂ ಕೂಡ ಒಂದು ರೀತಿಯಲ್ಲಿ ಅಮಾನತು ತೂಗ್ತಾ ಇದೆ ಸರ್. ಸರ್ಕಾರ ಅವ್ರ ಮೇಲೂ ಕಣ್ಣಿಟ್ಟಿದೆ. ಆಗಲಿ, ಅದನ್ನು ನಾವು ಮತ್ತೆ ಅದನ್ನು ತೇಜಸ್ವಿ ಅವರು ಮುಂದೆ ಬಂದಾರೆ, ಒಬ್ಬರು ಲೋಕಸಭಾ ಸದಸ್ಯರಾಗಿ, ಅವರು ವಕೀಲರು ಅದಾರೆ. ಅಂಥದ್ದು ಏನು ಸಹಾಯ ಬೇಕಾದ್ರೆ ನಾನು ಮಾಡ್ತೀನಿ ಅಂತ ಹೇಳ್ತೀನಿ. ಈಗ ಇಲ್ಲಿ ನಾನು ಎಕ್ಸದಲ್ಲಿ ನಾನು ಹೇಳಿದ್ದೇನೆ, ಯಾವುದೇ ರೀತಿ ಸರ್ಕಾರ ನೌಕರದಾರರಿಗೆ ಸರ್ಕಾರ ಏನೇ ಕ್ರಮ ಕೈಗೊಂಡ್ರು ಕಾನೂನಾತ್ಮಕ ಕೋರ್ಟಿನಲ್ಲಿ ನಾವು ರಕ್ಷಣೆ ಅದು ಅಥವಾ ಅವ್ರ ಪರವಾಗಿ ನಾವು ಇರ್ತೀವೇನೋ ಅಂತ ಭರವಸೆಯನ್ನು ಕೊಟ್ಟಿದ್ದೀವಿ. ಮುಂದೆ ಇದೇ ರೀತಿ ಮಾಡಿದ್ರೆ ಇನ್ನಷ್ಟು ಸಿದ್ದರಾಮಯ್ಯ ಸರ್ಕಾರ ನ್ಯಾಯಾಂಗ ವ್ಯವಸ್ಥೆಯಿಂದ ಚೀಮಾರಿ ಹಾಕ್ಸೋದಿದ್ರೆ ಮಾಡಲಿ, ಇಲ್ಕಂದ್ರೆ ಗೌರವಯುತವಾಗಿ ಇದರಿಂದ ಹಿಂದೆ ಸರಿಯೋದು ಒಳ್ಳೆಯದು ಅಂತೇಳಿ ನಾನು ಸಿದ್ದರಾಮಯ್ಯ ಅವರಿಗೆ ಒಂದು ರೀತಿ ತಿಳುವಳಿಕೆಯನ್ನು ಹೇಳಿಕೆ ನಾನು ಬಯಸ್ತೇನೆ.